ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಹಿಂದಿನ ವಿಡಿಯೋದಲ್ಲಿ ನಾನು ಶ್ರೀ ಭಗವತ್ಪಾದ ಶಂಕರಾಚಾರ್ಯರಿಂದ ರಚಿತವಾಗಿರುವ ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರಂ ಅನ್ನೋ ಸ್ತೋತ್ರದ ಪಠಣೆಯನ್ನು ಮಾಡಿದ್ದೆ. ಈ ವಿಡಿಯೋದಲ್ಲಿ ಅದನ್ನು ಮತ್ತೆ ಪಠಣ ಜೊತೆಗೆ ಅದರ ಅರ್ಥಸಹಿತ ಪಠಣವನ್ನು ಮಾಡುತ್ತೇನೆ. ಲಕ್ಷ್ಮೀ ನರಸಿಂಹ ಸ್ವಾಮಿಯು ಸಕಲ ಸಿದ್ಧಿಗಳನ್ನು ಇಹ ಮತ್ತು ಪರಗಳಲ್ಲಿ ಕೊಡುವ ಅತ್ಯಂತ ದಯಾಮಯನಾದ ಮಹಾವಿಷ್ಣುವಿನ ಅವತಾರವೇ ಆಗಿದ್ದಾನೆ. ಹಾಗಾಗಿ ಪ್ರತಿದಿನವೂ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಅತಿಶಯವಾದ ಪುಣ್ಯದ ಫಲವು ಕೊನೆಗೆ ಮೋಕ್ಷವೂ ಸಹ ದೊರಕುತ್ತದೆ ಎಂದು ಭಗವತ್ಪಾದ ಶಂಕರರು ಸ್ಪಷ್ಟವಾಗಿ ಈ ಸ್ತೋತ್ರದ ಕೊನೆಯ ಶ್ಲೋಕದಲ್ಲಿ ಹೇಳುತ್ತಾರೆ. ಹಾಗಾಗಿ ಈ ಶ್ಲೋಕವನ್ನು ಈಗ ಪ್ರವೇಶಿಸೋಣ. ನೋಡಿ, ಮೊದಲನೇ ಶ್ಲೋಕ ಹೀಗೆ ಬರುತ್ತೆ. ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗ ಮಣಿರಾಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಲಕ್ಷ್ಮೀ ನೃಸಿಂಹ ದೇಹಿ ಮಮ ದೇಹಿ ಕರಾವಲಂಬಂ ಅಂದರೆ ಭಕ್ತನು ಭಗವಂತನಲ್ಲಿ ಬೇಡ್ತಾ ಇದ್ದಾನೆ. ಭಗವಂತ, ನಾನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕಾಯ ವಾಚ ಮನಸ ಕರ್ಮಣ ಅನೇಕ ತಪ್ಪುಗಳನ್ನು ಮಾಡಿರಬಹುದು, ಅನೇಕ ಪಾಪಗಳನ್ನು ಮಾಡಿರಬಹುದು. ಹಾಗಾಗಿ ಈ ಸಂಸಾರ ದುಃಖದಲ್ಲಿ, ಇಲ್ಲಿ ಸಂಸಾರ ಅಂದರೆ ನಾವು ಜನನ ಮತ್ತು ಮರಣ ಇದೆ, ಜನನ ಮರಣದ ಚಕ್ರವನ್ನು ಸಂಸಾರ ಅಂತ ತಗೊಳ್ಬೇಕು. ನಾವು ನಾರ್ಮಲಿ ಸಂಸಾರ ಅಂದರೆ ಮದುವೆ ಆಗೋದು, ಹೆಂಡತಿ ಆಗೋದು, ಮಕ್ಕಳಾಗೋದು, ಮೊಮ್ಮಕ್ಕಳಾಗೋದು, ಸಾಯೋದು ಇಷ್ಟನ್ನೇ ತಗೊಳ್ತೇವೆ. ಅಲ್ಲ, ಇದು ಒಂದು ಜನ್ಮಕ್ಕೆ ಸಂಬಂಧಪಟ್ಟಿದೆ. ಆದರೆ ಇಲ್ಲಿ ಭಗವತ್ಪಾದರು ಹೇಳುವ ಸಂಸಾರದ ಅರ್ಥ ಜನನ ಮರಣ. ಮನುಷ್ಯನು 84 ಲಕ್ಷ ಯೋನಿಗಳನ್ನು ದಾಟಿ, ಅಂದರೆ 84 ಲಕ್ಷ ಜನ್ಮಗಳನ್ನು ದಾಟಿ ಮನುಷ್ಯ ದೇಹವನ್ನು ಪಡೆಯುತ್ತಾನೆ. ಅಂದರೆ ಪದೇ 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 ಹುಟ್ಟಿ ಸಾಯುವ ಈ ಚಕ್ರವನ್ನೇ ಸಂಸಾರ ಅಂತ ಕರೀತಾರೆ. ಹಾಗಾಗಿ ಭಗವತ್ಪಾದರು ಈ ಸ್ತೋತ್ರದ ಮುಂದಿನ ಅನೇಕ ಸ್ತೋತ್ರಗಳಲ್ಲಿ ಈ ಸಂಸಾರದ ಬಗ್ಗೆ ಅತೀ ವಿವರಣೆಯೊಂದಿಗೆ ಭಕ್ತರಲ್ಲಿ ಮೋಕ್ಷದ ಆಸೆಯೇ ಇರಬೇಕು, ಮುಮುಕ್ಷುತ್ವವೇ ಮುಖ್ಯವಾಗಿರಬೇಕು ಎಂಬುದನ್ನು ಹೇಳುತ್ತಾರೆ. ನೋಡಿ, ಪ್ರಥಮ ಶ್ಲೋಕ ಪ್ರಾರ್ಥನೆಯಲ್ಲಿ ಭಗವತ್ಪಾದ ಶಂಕರರು ಮಹಾವಿಷ್ಣುವನ್ನು ಅಥವಾ ನರಸಿಂಹಸ್ವಾಮಿಯನ್ನು, ಲಕ್ಷ್ಮೀ ಸಹಿತನಾದ ನರಸಿಂಹಸ್ವಾಮಿಯನ್ನು, ಅಂದರೆ ನಾರಾಯಣನನ್ನು ಭಜಿಸುವಾಗ ಲಕ್ಷ್ಮೀ ಸಹಿತವಾಗಿ ಭಜಿಸಬೇಕು, ಪೂಜಿಸಬೇಕು, ಪ್ರಾರ್ಥಿಸಬೇಕು. ಹಾಗಾಗಿ ಇಲ್ಲಿ ಲಕ್ಷ್ಮೀ ಸಹಿತವಾದ ನರಸಿಂಹಸ್ವಾಮಿಯನ್ನು ಕುರಿತು ಭಗವತ್ಪಾದ ಶಂಕರರು ಹೇಳ್ತಾರೆ. ರತ್ನಗಳ ಅಗರವಾದ ಸಮುದ್ರದಲ್ಲಿ ನೆಲೆಸಿರುವ ಶ್ರೀಚಕ್ರಧಾರಿಯೇ, ಅಂದರೆ ರತ್ನಗಳು ಸಿಗೋದಿಲ್ಲಿ ಸಮುದ್ರದಲ್ಲಿ. ಸಮುದ್ರದ ಆಳಕ್ಕೆ ಹೋದಾಗ ರತ್ನಗಳು ಸಿಗುತ್ತವೆ. ಭಗವಂತನ ತಿಳುವಳಿಕೆಯ ಆಳಕ್ಕೆ ಹೋದಾಗ ಭಗವಂತ ಸಿಗುತ್ತಾನೆ, ಅರಿವು ಸಿಗುತ್ತದೆ. ಅಂತಹ ಸಮುದ್ರದಲ್ಲಿ ಸುದರ್ಶನ ಚಕ್ರಧಾರಿಯಾಗಿ ಮಹಾಲಕ್ಷ್ಮಿಯ ಜೊತೆಗಿರುವ ಶ್ರೀಹರಿಯೇ, ಮಹಾವಿಷ್ಣುವೇ, ನರಸಿಂಹದೇವರೇ ಅಂತ ಸಂಬೋಧಿಸುತ್ತಾ, ನೀನು ಎಂತಹವನು ಅಂದರೆ ಆದಿಶೇಷನ ಫಣಾಫಣಿಗಳಿಂದ ಕಂಗೊಳಿಸುವ ಪುಣ್ಯ ಆಗಿದ್ದೀಯಾ ಅನ್ನುತ್ತಾರೆ. ಅಂದರೆ ನಾವು ಚಿತ್ರಗಳಲ್ಲಿ ನೋಡಿದಂತೆ ಮಹಾವಿಷ್ಣುವು ಆದಿಶೇಷನನ್ನೇ ತನ್ನ ಶಯನವನ್ನಾಗಿ ಮಾಡಿಕೊಂಡು ಯೋಗ ನಿದ್ರೆಯಲ್ಲಿ ಯಾವಾಗಲೂ ತೊಡಗಿರುತ್ತಾನೆ. ನಾವು ಮಾಮೂಲು ನಿದ್ದೆಯಲ್ಲಿ ತೊಡಗಿದರೆ ಭಗವಂತನು ಸದಾಕಾಲ ಯೋಗ ನಿದ್ರೆಯಲ್ಲೇ ತೊಡಗಿಕೊಂಡಿರುತ್ತಾನೆ. ಈ ಭಗವಂತನು ಯೋಗಿಗಳ, ಜ್ಞಾನಿಗಳ, ವಿದ್ವಾಂಸರ ಒಡೆಯನು ಆಗಿರುತ್ತಾನೆ.
ಶಾಶ್ವತನೂ ಆಗುತ್ತಾರೆ ಮತ್ತು ಅತ್ಯಂತ ಕರುಣಾಮಯಿಯಾಗಿ ಶರಣು ಬಂದವರಿಗೆ ಆಶ್ರಯವನ್ನು ಕೊಡುವ ಆಶ್ರಯದಾತನೂ ಆಗಿದ್ದಾನೆ. ಸಂಸಾರ ಸಾಗರವನ್ನು ದಾಟಿಸಲು ಈ ಭಗವಂತನು ನಾವೆಯಂತೆ ಅಂದರೆ ದೋಣಿಯಂತೆ ಇರುತ್ತಾನೆ. ಅಂದರೆ ಈ ಜನನ ಮರಣ ಚಕ್ರದಿಂದ ನಮ್ಮನ್ನು ಆಚೆಗೆ ತೆಗೆದುಕೊಂಡು ಹೋಗುವ ಶಕ್ತಿಯನ್ನು ಹೊಂದಿರುವ ಭಗವಂತ ಶ್ರೀಮನ್ನಾರಾಯಣನು ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯು ಇವನಿಗೆ ಮಾತ್ರ ಸಾಧ್ಯವಿದೆ ಎಂದು ಇಲ್ಲಿ ಭಗವತ್ಪಾದ ಶಂಕರರು ಅಂತಹ ಲಕ್ಷ್ಮೀನರಸಿಂಹ ಸ್ವಾಮಿಗೆ ನೀನು ಕರುಣಾಮೂರ್ತಿಯಾಗಿ ನನ್ನನ್ನು ಉದ್ಧರಿಸು, ನನ್ನನ್ನು ಈ ಜನನ ಮರಣ ಚಕ್ರದಿಂದ ಆಚೆಗೆ ತೆಗೆದುಕೊಂಡು ಬಾ, ಮೋಕ್ಷವನ್ನೇ ನನಗೆ ಕೊಡು ಎಂದು ಪಾರಮಾರ್ಥಿಕವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಮತ್ತು ಲೌಕಿಕವಾಗಿ ಪ್ರತಿದಿನವೂ ನಾವು ಎದುರಿಸುತ್ತಿರುವ ಅನೇಕ ಕಷ್ಟ, ನಷ್ಟ, ದುಃಖ ಇವುಗಳಿಂದ ನನ್ನನ್ನು ಪಾರು ಮಾಡು ಎಂದು ಇಲ್ಲಿ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಭಕ್ತರ ಪರವಾಗಿ ಭಗವಂತನಲ್ಲಿ ಹೀಗೆ ಕೇಳಿಕೊಳ್ಳುತ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ನೋಡಿ, ಬ್ರಹ್ಮೇಂದ್ರ ರುದ್ರಮರು ದರ್ಕ ಕಿರೀಟ ಕೋಟಿ ಸಂಘಟಿತಾಂಗ್ರಿ ಕಮಲ ಮಲಕಾಂತಿ ಕಾಂತ ಲಕ್ಷ್ಮೀ ಲಸತ್ಕುಚ ಸರೋರು ಹರಾಜ ಹಂಸ ಲಕ್ಷ್ಮೀಂದ್ರ ಸಿಂಹ ಮಮ ದೇಹಿ ಕರಾವಲಂಬಂ. ಇಲ್ಲಿ ಈ ಭಗವಂತನನ್ನು ಸ್ತುತಿ ಮಾಡುತ್ತಾ ಭಗವತ್ಪಾದ ಶಂಕರರು ಹೇಳ್ತಾರೆ, ಇವನು ಎಂತಹ ಭಗವಂತ ಅಂದರೆ ಬ್ರಹ್ಮ, ಇಂದ್ರ, ಶಿವ, ವಾಯು, ಸೂರ್ಯ ಮತ್ತು ಸಮಸ್ತ ದೇವತೆಗಳೆಲ್ಲರೂ ಭಗವಂತನಾದ ಮಹಾವಿಷ್ಣುವಿನ ನರಹರಿಗೆ ನಮಸ್ಕರಿಸಲು ಒಂದಾಗಿ ಬರುತ್ತಾರೆ, ಒಟ್ಟುಗೂಡಿ ಬರುತ್ತಾರೆ. ಅವರೆಲ್ಲ ರತ್ನಖಚಿತವಾದ ಕಿರೀಟಗಳನ್ನು ಧರಿಸಿರುತ್ತಾರೆ. ಅವರು ಅಕ್ಕಪಕ್ಕದಲ್ಲಿ ಕುಳಿತುಕೊಂಡಾಗ ಆ ಕಿರೀಟಗಳು ಒಂದಕ್ಕೊಂದು ಘರ್ಷಣೆ ಆದಾಗ ಒಂದು ರೀತಿಯ ಹೊಳಪು ಉತ್ಪನ್ನ ಆಗುತ್ತೆ, ಜ್ಯೋತಿ ಉತ್ಪನ್ನವಾಗುತ್ತದೆ. ಆ ಜ್ಯೋತಿಯು ಮಹಾವಿಷ್ಣುವಿನ ದೇಹವನ್ನು ವ್ಯಾಪಿಸುತ್ತದೆ. ಅವನ ತೇಜಸ್ಸು, ಮಹಾವಿಷ್ಣುವಿನ ತೇಜಸ್ಸು 100 ಮಡಿ ಹೆಚ್ಚುತ್ತದೆ. ಲಕ್ಷ್ಮಿಯ ವಿರಾಜಮಾನವಾದ ಸ್ತನಗಳೆಂಬ ಸರೋವರದಲ್ಲಿ ಅತ್ತಿಂದಿತ್ತ ಓಡಾಡುತ್ತಿರುವ ರಾಜಹಂಸದಂತೆ ಭಾಸವಾಗುತ್ತಿರುತ್ತದೆ. ಇಂತಹ ನರಸಿಂಹಸ್ವಾಮಿಯು ನನ್ನ ಕೈಗಳಿಗೆ ಆಸರೆಯನ್ನು ನೀಡಲಿ, ನನ್ನನ್ನು ಉದ್ಧರಿಸಲಿ ಎಂದು ಈ ಶ್ಲೋಕದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಈ 2 ಶ್ಲೋಕಗಳಲ್ಲಿ ಭಗವತ್ಪಾದ ಶಂಕರರು ಲಕ್ಷ್ಮೀ ಸಹಿತನಾದ ನರಸಿಂಹನಿಗೆ ಪ್ರಾರ್ಥನೆಯನ್ನು, ಅವನ ಗುಣಗಾನವನ್ನು ಮಾಡುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಮುಂದಿನ ಶ್ಲೋಕದಲ್ಲಿ ಈ ಸಂಸಾರ ಎನ್ನುವುದು ಎಷ್ಟು ಕಷ್ಟಕರವಾದ್ದು, ಜನನ ಮರಣಗಳ ಚಕ್ರ ಎಷ್ಟು ಕಷ್ಟಕರವಾದ್ದು, ಈ ಜನನ ಮರಣ ಚಕ್ರದಿಂದ ನನ್ನನ್ನು ಆಚೆಗೆ ಹಾಕು, ಹೊರಗೆ ಬರುವಂತೆ ಮಾಡು, ಮೋಕ್ಷವನ್ನೇ ನನಗೆ ಕರುಣಿಸು ಅನ್ನುವ ಉದ್ದೇಶದಿಂದ ಮುಂದಿನ ಶ್ಲೋಕಗಳನ್ನು ಭಗವತ್ಪಾದ ಶಂಕರರು ಹೀಗೆ ರಚಿಸುತ್ತಾರೆ. 3ನೇ ಶ್ಲೋಕದಲ್ಲಿ ಹೀಗಿದೆ ನೋಡಿ, ಸಂಸಾರದಾವದಹನ ಕುಲಭೀಕರೋರು ಜ್ವಾಲಾವಲಿಭಿರತಿ ದಗ್ಧತನೂರು ಹಸ್ಯ ತ್ವತ್ಪಾದ ಪದ್ಮಸರಸೀಂ ಶರಣಾಗತಸ್ಯ ಲಕ್ಷ್ಮೀಂದ್ರಸಿಂಹ ಮಮ ದೇಹಿ ಕರಾವಲಂಬಂ. ಇಲ್ಲಿ ಭಗವತ್ಪಾದರು ಸಂಸಾರವನ್ನು ಕಾಡ್ಗಿಚ್ಚು ಅನ್ನುತ್ತಾರೆ. ಅಂದರೆ ಈ ಸಂಸಾರ ಅನ್ನುವುದು ಅತ್ಯಂತ ದುಃಖಕರವಾಗಿದೆ ಎಂದು ಹೇಳುತ್ತಾರೆ. ಇದು ಯಾವಾಗಲೂ ಸುಖ ದುಃಖಗಳು ಅನ್ನುವ ಘೋರವಾದ ಅನೇಕ ವಿಚಾರಗಳನ್ನು ಹೊಂದಿರುತ್ತದೆ.
ಜೀವಿಯು ಪ್ರತಿ ಜನ್ಮದಲ್ಲಿಯೂ ಯಾವುದೋ ಒಂದು ದೇಹವನ್ನು ಹೊತ್ತುಕೊಂಡು ಬಂದಾಗ ಈ ದುಃಖಕ್ಕೆ ಈಡಾಗಲೇಬೇಕಾಗುತ್ತದೆ ಅನ್ನುತ್ತಾ ಈ ಸಂಸಾರ ದುಃಖವು ನನ್ನ ದೇಹದ ರೋಮಗಳು ಅತಿಯಾಗಿ ಸುಡುವಂತೆ ಮಾಡುತ್ತದೆ ಅನ್ನುತ್ತಾರೆ. ಇದರ ಅರ್ಥವನ್ನು ನಾವು ಮಾಡಿಕೊಂಡಾಗ ಇಲ್ಲಿ ಅನಿಶ್ಚಿತವಾಗಿದೆ, ಸಂಸಾರವು ನಿತ್ಯವಲ್ಲ, ಈ ಜಗತ್ತು ನಿತ್ಯವಲ್ಲ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನುತ್ತಾ ಭಗವತ್ಪಾದ ಶಂಕರರು ಇಲ್ಲಿ ಹೇಳುವುದೇನೆಂದರೆ, ಈ ಅನಿತ್ಯವಾದ ಸಂಸಾರದಲ್ಲಿ ಯಾವಾಗ ಯಾವ ಘಟನೆಗಳು ಬೇಕಾದರೂ ನಡೆಯಬಹುದು, ಯಾವಾಗ ಯಾವ ದುಃಖ ಬೇಕಾದರೂ ಬರಬಹುದು. ಹುಟ್ಟು, ಬೆಳೆಯುವುದು, ಮುದಿತನ, ಮರಣ ಅನ್ನುವ ಈ ಚಕ್ರ ಅತ್ಯಂತ ಘೋರವಾಗಿದೆ. ಇದು ನಾನಾ ರೀತಿಯ ದುಃಖಗಳ ಕೂಪವಾಗಿದೆ. ಹಾಗಾಗಿ ಈ ದುಃಖಗಳ ಕೂಪಗಳಿಗೆ ಒಳಪಟ್ಟು ನನ್ನ ದೇಹ, ಮನಸ್ಸು, ಬುದ್ಧಿ ಜರ್ಜರಿತಗೊಂಡಿದೆ. ಇದಕ್ಕಾಗಿ ಈ ತಾಪವನ್ನು ಪರಿಹರಿಸು, ಈ ಸಂಸಾರದ ದುಃಖದಿಂದ ನನಗೆ ಹೊರಗೆ ಬರುವಂತೆ ಮಾಡಿ ನನ್ನನ್ನು ಉದ್ಧರಿಸು ಎಂದು ಈ 3ನೇ ಶ್ಲೋಕದಲ್ಲಿ ಭಗವತ್ಪಾದ ಶಂಕರರು ಲಕ್ಷ್ಮೀ ನೃಸಿಂಹಸ್ವಾಮಿಯನ್ನು ಅಂದರೆ ಮಹಾವಿಷ್ಣುವನ್ನು ಕೇಳಿಕೊಳ್ಳುತ್ತಾ 4ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ: ಸಂಸಾರ ಜಾಲಪತಿತಸ್ಯ ಜಗನ್ನಿವಾಸ ಸರ್ವೇಂದ್ರಿಯಾರ್ಥಬಡಿಶಾಗ್ರ ಜಶೋಪಮಸ್ಯ ಪ್ರೋತ್ಕಂಪಿತ ಪ್ರಚುರತಾ ಲುಕಮಸ್ತಕಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಅತಿ ಸುಂದರವಾಗಿ ಈ ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಾರೆ, ಇದು ಸಂಸಾರ ಅನ್ನೋದೊಂದು ಬಲೆ. ಹೇಗೆ ಮೀನುಗಳು ಬಲೆಯಲ್ಲಿ ಬಿದ್ದ ಮೇಲೆ ಅದರಿಂದ ಅದಕ್ಕೆ ಹೊರಗೆ ಬರಲು ಹೇಗೆ ಸಾಧ್ಯವಿಲ್ಲವೋ, ಅದು ಹೇಗೆ ಒದ್ದಾಡುತ್ತಾ ಕೊನೆಗೆ ಪ್ರಾಣವನ್ನೇ ಕಳೆದುಕೊಳ್ಳುತ್ತದೋ, ಹಾಗೆಯೇ ಈ ಜೀವಿಯು ಒಂದು ದೇಹವನ್ನು ಪಡೆದುಕೊಂಡು ಸಂಸಾರದಲ್ಲಿ ಬಿದ್ದು ಸಂಸಾರವೆಂಬ ಬಲೆಯಲ್ಲಿ ಬಿದ್ದು ಒದ್ದಾಡುತ್ತಾ ಇರುತ್ತಾನೆ. ಇವನ ಎಲ್ಲ ಇಂದ್ರಿಯಗಳು ಅಂದರೆ ಪಂಚಕರ್ಮೇಂದ್ರಿಯಗಳು ಮತ್ತು ಪಂಚಜ್ಞಾನೇಂದ್ರಿಯಗಳ ಮೂಲಕ ವಿಷಯ ಸುಖವನ್ನು ಪಡೆಯಬೇಕು ಅನ್ನುವ ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳೆಂಬ ಅರಿಷಡ್ವರ್ಗಗಳಿಂದ ಒಳಗೂಡಿದ ಮೀನಾಗಿ ಈ ಸಂಸಾರದ ಬಲೆಗೆ ಬಿದ್ದಿದ್ದೇನೆ. ನಾನು ಹೆದರಿದ್ದೇನೆ, ಭಯಭೀತನಾಗಿದ್ದೇನೆ. ಇಂತಹ ಹೆದರಿದ, ಭಯಭೀತನಾದ, ನಿಸ್ಸಹಾಯಕನಾದ ನನ್ನನ್ನು ಈ ಜನನ ಮರಣ ಚಕ್ರದಿಂದ ಆಚೆಗೆ ಕರೆದುಕೊಂಡು ಬಾ, ನನಗೆ ಮೋಕ್ಷವನ್ನೇ ದಯಪಾಲಿಸು ಎಂದು 4ನೇ ಶ್ಲೋಕದಲ್ಲಿ ಭಗವತ್ಪಾದರು ಹೇಳುತ್ತಾ 5ನೇ ಶ್ಲೋಕದಲ್ಲಿ ಹೀಗೆ ಮುಂದುವರಿಯುತ್ತಾರೆ: ಸಂಸಾರ ಕೂಪ ಮತಿಘೋರ ಮಗಾಧ ಮೂಲಂ ಸಂಪ್ರಾಪ್ಯ ದುಃಖ ಶತಸರ್ಪ ಸಮಾಕುಲಸ್ಯ ದೀನಸ್ಯ ದೇವ ಕೃಪಯಾ ಪದಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬನ್. ತಮ್ಮ ವಿಚಾರವನ್ನೇ ಮುಂದುವರಿಸುತ್ತಾ ಭಗವತ್ಪಾದರು ಉದಾಹರಣೆ ಸಹಿತ ಇಲ್ಲಿ ಹೇಳುತ್ತಾ ಇದ್ದಾರೆ. ನಾನು ಭಯಂಕರವಾದ ಸಂಸಾರವೆಂಬ ಆಳವಾದ ಬಾವಿಯಲ್ಲಿ ಬಿದ್ದಿದ್ದೇನೆ. ಈ ಬಾವಿ ಹೇಗಿದೆ ಅಂದರೆ ಪೂರ್ತಿ ಅಂಧಕಾರದಿಂದ ತುಂಬಿಕೊಂಡಿದೆ. ಇಲ್ಲಿ ಅಜ್ಞಾನವಿದೆ, ಅವಿದ್ಯೆ ಇದೆ, ಅವಿವೇಕವಿದೆ. ಇಂಥ ಎಲ್ಲ ಅಂಧಕಾರದ ಬಾವಿಯಲ್ಲಿ ಈ ಸಂಸಾರದಲ್ಲಿ ಅಜ್ಞಾನವಿದೆ, ಅವಿದ್ಯೆ ಇದೆ. ಇಂತಹ ಬಾವಿಯಲ್ಲಿ, ಸಂಸಾರ ಎಂಬ ಬಾವಿಯಲ್ಲಿ ಬಿದ್ದಿದ್ದೇನೆ. ನನ್ನ ದುಃಖವನ್ನು ಕೇಳುವವರು ಯಾರೂ ಇಲ್ಲ. ನನ್ನನ್ನು ನಾನಾ ರೀತಿಯ ದುಃಖಗಳು, 100 ದುಃಖಗಳೆಂಬ ಸರ್ಪಗಳು ಸುತ್ತಿಕೊಂಡಿವೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಭಗವತ್ಪಾದರು, ದುಃಖಗಳೆಂಬ ಸರ್ಪಗಳು ಸುತ್ತಿಕೊಂಡಿವೆ. ಒಂದು ಹೇಳ್ತಾ ಇದ್ದಾರೆ, ಅಜ್ಞಾನ, ಅವಿವೇಕ, ಅವಿದ್ಯೆ, ಜ್ಞಾನಶೂನ್ಯತೆ,
ಅನ್ನುವ ಅತ್ಯಂತ ಕತ್ತಲೆ ಇರುವ ಸಂಸಾರದ ಬಾವಿಯಲ್ಲಿ ಬಿದ್ದಿದ್ದೇನೆ. ಎರಡನೇ ಎಕ್ಸಾಂಪಲ್ ಏನು ಹೇಳ್ತಾ ಇದ್ದಾರೆ, ನಾನಾ ರೀತಿಯ ಸರ್ಪಗಳು ಅಂದರೆ ಅನೇಕ ರೀತಿಯ ದುಃಖಗಳೆಂಬ ಸರ್ಪಗಳು ನನ್ನನ್ನು ಆವರಿಸಿಕೊಂಡಿದೆ. ನಾನು ಆಪತ್ತಿನಲ್ಲಿದ್ದೇನೆ, ನನ್ನ ರಕ್ಷಣೆಯನ್ನು ನಾನು ಮಾಡಿಕೊಳ್ಳಲಾರೆ. ಹಾಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯೇ, ಮಹಾವಿಷ್ಣುವೇ, ನನ್ನನ್ನು ನಿನ್ನ ಪಾದದ ಬಳಿಗೆ ಶರಣಾಗತನಾಗಿ ಬಂದಿದ್ದೇನೆ. ನನ್ನನ್ನು ನೀನೇ ಉದ್ಧರಿಸಬೇಕು. ನಾನು ಅತ್ಯಂತ ದಯನೀಯ ದೀನ ಸ್ಥಿತಿಯಲ್ಲಿ ಇದ್ದೇನೆ ಎಂದು ಇಲ್ಲಿ 5ನೇ ಶ್ಲೋಕದಲ್ಲಿ ಭಕ್ತರ ಪರವಾಗಿ ಭಗವಂತನಲ್ಲಿ ಭಗವತ್ಪಾದ ಶಂಕರರು ಹೇಳುತ್ತಾ 6ನೇ ಶ್ಲೋಕದಲ್ಲಿ ಮುಂದುವರಿದು ಇದೇ ವಿಚಾರವನ್ನು ಮುಂದುವರಿಸಿಕೊಂಡು ಸಂಸಾರ ಭೀಕರ ಕರಿಂದ್ರಕರಾಭಿಘಾತ ನಿಷ್ಪೀಡ್ಯ ಮಾನವ ಭುಷಃ ಸಕಲಾರ್ತಿನಾಶ ಪ್ರಾಣ ಪ್ರಯಾಣ ಭವಭೀತಿ ಸಮಾಕುಲಸ್ಯ ಲಕ್ಷ್ಮೀಂದ್ರ ಸಿಂಹ ಮಮ ದೇಹಿ ಕರಾವಲಂಬಂ. ಇಲ್ಲಿ ಇನ್ನೊಂದು ಉದಾಹರಣೆಯ ಜೊತೆಗೆ ಭಗವತ್ಪಾದರು ಮುಂದುವರಿತಾ ಇದ್ದಾರೆ. ನೋಡಿ ಏನು ಹೇಳ್ತಾರೆ, ಸಮಸ್ತ ಸಂಕಟಗಳನ್ನು ನಾಶ ಮಾಡುವ ಈ ಸಂಸಾರವು ಸಮಸ್ತ ಸಂಕಟಗಳನ್ನು ಒಳಗೊಂಡಿದೆ. ಇದನ್ನು ನಾಶ ಮಾಡಬೇಕಾದರೆ ನಿನ್ನ ಕರುಣೆ ಒಂದೇ ಇದಕ್ಕೆ ನಾವೆಯಂತಿದೆ. ಈ ಸಂಸಾರ ಇನ್ನೊಂದು ಉದಾಹರಣೆಯಲ್ಲಿ ಹೇಳ್ತಾರೆ, ಸಂಸಾರವೆಂಬ ಭಯಂಕರವಾದ ಮದ್ದಾನೆಯ ಸೊಂಡಿಲಿಗೆ ನಾನು ಸಿಲುಕಿದ್ದೇನೆ. ಅಂದರೆ ಒಂಟಿ ಸಲಗ, ಅದಕ್ಕೆ ಮದ ಬಂದಾಗ ಮದ್ದಾನೆ ಅಂತ ಹೇಳ್ತಾರೆ. ಆ ಸಲಗ ತನ್ನ ಎದುರಿನಲ್ಲಿ ಬಂದದ್ದನ್ನು ಎಲ್ಲವನ್ನು ನಾಶ ಮಾಡುತ್ತದೆ. ಹಾಗೆ ಈ ಸಂಸಾರವೆಂಬ ಅಜ್ಞಾನವೆಂಬ ಅವಿದ್ಯೆ ಎಂಬ ಅವಿವೇಕವೆಂಬ ಈ ಮದ್ದಾನೆಯ ಸೊಂಡಿಲಿಗೆ ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ. ಇದರಿಂದ ಬಿಡಿಸಿಕೊಳ್ಳುವ ಯಾವ ವಿಧಾನವೂ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಭಯಭೀತನಾಗಿದ್ದೇನೆ, ಪ್ರಾಣ ಭಯದಿಂದ ಒದ್ದಾಡುತ್ತಾ ಇದ್ದೇನೆ. ಅಂತಹ ನನಗೆ ನಿನ್ನ ಕೃಪೆಯ ಅವಶ್ಯಕತೆಯು ಅತ್ಯಂತ ಮುಖ್ಯವಾಗಿದೆ. ಹಾಗಾಗಿ ಈ ದೀನನಾದ ಭಕ್ತನಿಗೆ, ದೀನನಾದ ಈ ಪ್ರಾರ್ಥನೆ ಮಾಡುತ್ತಿರುವವನಿಗೆ ನಿನ್ನ ಹಸ್ತವನ್ನು ಕೊಟ್ಟು ಉದ್ಧರಿಸು ಎಂದು ಇಲ್ಲಿ 6ನೇ ಶ್ಲೋಕದಲ್ಲಿ ಹೇಳುತ್ತಾ ಮುಂದುವರಿದು 7ನೇ ಶ್ಲೋಕದಲ್ಲಿ ಭಗವತ್ಪಾದರು ಅದೇ ವಿಚಾರವನ್ನು ಮುಂದುವರಿಸುತ್ತಾ ಹೇಳ್ತಾ ಇದ್ದಾರೆ. ಸಂಸಾರ ಸರ್ಪ ವಿಷ ದಿಗ್ಧ ಮಹೋಗ್ರ ತೀವ್ರ ದಂಶ್ರಾಗ್ರ ಕೋಟಿ ಪರಿದಷ್ಟ ವಿನಷ್ಟ ಮೂರ್ತೆ ನಾಗಾರಿ ವಾಹನ ಸುಧಾಬ್ಧಿ ನಿವಾಸ ಶೌರೇ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ನಾನು ಸಂಸಾರವೆಂಬ ಕ್ರೂರ ಸರ್ಪಗಳ ವಿಷಯುಕ್ತ ಹಲ್ಲುಗಳಿಂದ ಕಡಿಯಲ್ಪಟ್ಟ ದೇಹವುಳ್ಳವನಾಗಿದ್ದೇನೆ. ನೋಡಿ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹೇಗೆ ಸಮುದ್ರದಲ್ಲಿ ನಾನಾ ರೀತಿಯ ಪ್ರಾಣಿಗಳು ಇರ್ತವೆ. ಸಮುದ್ರದಲ್ಲಿ ಬಿದ್ದವನಿಗೆ ಮೊಸಳೆಯಿಂದ ತೊಂದರೆ ಆಗ್ಬೋದು, ಅಥವಾ ಅದರಲ್ಲಿರುವ ನಾನಾ ರೀತಿಯ ಪ್ರಾಣಿಗಳಿಂದ, ಮೀನುಗಳಿಂದ ಮುಂತಾದವುಗಳಿಂದ ತೊಂದರೆಯಾಗಬಹುದು. ಯಾವುದಿದೆ ಅಂತ ಗೊತ್ತಾಗಲ್ಲ. ಹಾಗೆಯೇ ಇಲ್ಲಿ ಭಗವತ್ಪಾದರು ಹೇಳ್ತಾರೆ, ಈ ಸಂಸಾರಕ್ಕೆ ಬಂದು ಜನನ ಮರಣ ಚಕ್ರಕ್ಕೆ ಒಳಪಟ್ಟು ನಾನು ಕ್ರೂರ ಸರ್ಪಗಳು, ದುಃಖ, ಅನಾರೋಗ್ಯ ಮುಂತಾದ ವಿಧಿಯಾಟ ಮುಂತಾದ ಕ್ರೂರ ವಿಷಯುಕ್ತ ಸರ್ಪಗಳು ಅವುಗಳ ಹಲ್ಲುಗಳಿಂದ ನನಗೆ ಕಡಿಯುತ್ತಾ ಇದೆ. ಹೀಗಾಗಿ ನಾನು ಕೃಶನಾಗಿದ್ದೇನೆ. ದೈಹಿಕವಾಗಿಯೂ ಕೃಶನಾಗಿದ್ದೇನೆ, ಮಾನಸಿಕವಾಗಿಯೂ ಕೃಶನಾಗಿದ್ದೇನೆ, ಬುದ್ಧಿಯುತವಾಗಿಯೂ ಕೃಶನಾಗಿದ್ದೇನೆ. ಇಂತಹ ನನ್ನನ್ನು ಓ ಅಮೃತ ಸಮುದ್ರವಾಸಿಯೇ, ಶ್ರೀಕೃಷ್ಣ ಪರಮಾತ್ಮನೇ, ಲಕ್ಷ್ಮೀ ನರಸಿಂಹಸ್ವಾಮಿಯೇ, ನನ್ನನ್ನು ಉದ್ಧರಿಸು ಎಂದು ಇಲ್ಲಿ 7ನೇ ಶ್ಲೋಕದಲ್ಲಿ ಹೇಳುತ್ತಾ 8ನೇ ಶ್ಲೋಕದಲ್ಲಿ ಅದೇ ವಿಚಾರವನ್ನು ಮುಂದುವರಿಸುತ್ತಾ ಭಗವತ್ಪಾದರು ಹೀಗೆ ಹೇಳ್ತಾರೆ.
ಸಂಸಾರ ವೃಕ್ಷ ಮಘಬೀಜಮನಂತಕರ್ಮ ಶಾಖಾಯುತಂ ಕರ್ಣಪತ್ರಮನಂಗಪುಷ್ಪಂ ಆರುಹ್ಯ ದುಃಖಫಲಿನಂ ಪತತೋ ದಯಾಲೋ ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಂ. ನಾನು ಈ ಸಂಸಾರಕ್ಕೆ ಕಾರಣವಾದದ್ದು ಪಾಪದ ಬೀಜ. ಈ ಬೀಜದಿಂದ ಬಲಿತ ಸಂಸಾರವೆಂಬ ಮರವನ್ನು ಏರಿರುವೆ. ಅಂದರೆ ಇಲ್ಲಿ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಯಾರು ಪುಣ್ಯ ಪಾಪವನ್ನು ಮೀರಿರುತ್ತಾರೋ ಅವರು ಮೋಕ್ಷವನ್ನೇ ಹೊಂದುತ್ತಾರೆ. ಯಾರು ಅತಿಶಯ ಪಾಪವನ್ನು ಮಾಡಿರ್ತಾರೋ ಅವರು ತಿರ್ಯಕ್ ಜಂತುಗಳಾಗಿ ವೃಕ್ಷಗಳಾಗಿ ಹುಟ್ಟುತ್ತಾರೆ. ಯಾರು ಪುಣ್ಯ ಪಾಪಗಳನ್ನು ಸಮನಾಗಿ ಮಾಡಿರುತ್ತಾರೋ ಅವರು ಮನುಷ್ಯ ಜನ್ಮದಲ್ಲಿ ಹುಟ್ಟುತ್ತಾರೆ. ಆದರೆ ಹೇಗೆ ಇದ್ದರೂ ಹುಟ್ಟುವುದು ಅನಿವಾರ್ಯವಾಗಿದೆ. ಇಂತಹ ಈ ಸಂಸಾರವೆಂಬ ಮರವನ್ನು ನಾನು ಏರಿದ್ದೇನೆ. ಪುಣ್ಯ ಪಾಪಗಳನ್ನು ಸಮವಾಗಿ ಮಾಡಿಕೊಂಡು ಮನುಷ್ಯನಾಗಿ ಹುಟ್ಟಿ ಈ ಸಂಸಾರದ ಮರವನ್ನು ಏರಿದ್ದೇನೆ. ಈ ಸಂಸಾರದ ಮರಕ್ಕೆ ಟೊಂಗೆಗಳು ಇವೆಯಲ್ಲ, ಅವೇ ನಮ್ಮ ಕರ್ಮಗಳು. ನಾನಾ ಕರ್ಮಗಳೇ ಟೊಂಗೆಗಳಾಗಿವೆ. ಅಂದರೆ ಇಲ್ಲಿ ಭಗವತ್ಪಾದರು ಸಂಸಾರವನ್ನು ಒಂದು ಮರಕ್ಕೆ ಹೋಲಿಸುತ್ತಾರೆ. ನಾವು ಮಾಡುವ ಕರ್ಮಗಳನ್ನು ಆ ಮರದ ಟೊಂಗೆಗೆ ಹೋಲಿಸುತ್ತಾರೆ ಮತ್ತು ನಮ್ಮ ಇಂದ್ರಿಯಗಳನ್ನು ಆ ಮರದ ಎಲೆಗಳಿಗೆ ಹೋಲಿಸುತ್ತಾರೆ. ನಮ್ಮಲ್ಲಿರುವ ಆಸೆಯನ್ನು, ಕಾಮನೆಗಳನ್ನು ಅದರ ಮರದಲ್ಲಿರುವ ಹೂವಿಗೆ ಹೋಲಿಸುತ್ತಾರೆ. ಅದರ ಫಲವೇ ದುಃಖ ಅನ್ನುತ್ತಾರೆ. ಅದರ ಫಲವೇ ಒಟ್ಟಾರೆ ಈ ಮರದಲ್ಲಿ ಬೆಳೆಯುವ ಫಲ ಏನು ಅಂದರೆ ದುಃಖ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಸಂಸಾರ ವೃಕ್ಷದಲ್ಲಿ ಸಿಗುವ ಫಲ ಯಾವುದು ಅಂದರೆ ದುಃಖ. ಈ ದುಃಖವನ್ನು ಹೊಂದಲಿಕ್ಕಾಗಿ ಪ್ರತಿ ಜನ್ಮದಲ್ಲೂ ನಾನು ಪದೇ ಬೀಜ ಸಹಿತವಾಗಿ ಬಂದಿದ್ದೇನೆ. ಯಾವುದು ಬೀಜ? ನನ್ನ ಕರ್ಮಗಳೇ ಬೀಜವಾಗಿವೆ. ತಮೋಗುಣ, ರಜೋಗುಣ, ಸಾತ್ವಿಕ ಗುಣಗಳಿಂದ ಒಳಗೊಂಡ ಜೀವನಾದ ನಾನು ಪ್ರತಿ ಜನ್ಮದಲ್ಲೂ ಕರ್ಮಕ್ಕೆ ಅಧೀನನಾಗಿ ಪುಣ್ಯಕರ್ಮಗಳನ್ನು, ಕರ್ಮಗಳನ್ನು, ಕಾಮ್ಯ ಕರ್ಮಗಳನ್ನು, ನಿಷಿದ್ಧವಾದ ಕರ್ಮಗಳನ್ನು ಮಾಡಿ ಪದೇ ಸಂಸಾರವೆಂಬ ವೃಕ್ಷವನ್ನು ಏರಿದ್ದೇನೆ. ದುಃಖವೆಂಬ ಫಲವನ್ನು ತಿನ್ನುತ್ತಾ ಇದ್ದೇನೆ. ನನಗೆ ಸಾಕಾಗಿ ಹೋಗಿದೆ. ಹಾಗಾಗಿ ಈ ಸಂಸಾರವೆಂಬ ವೃಕ್ಷದಿಂದ ನನ್ನನ್ನು ಪಾರುಗಾಣಿಸು, ನನಗೆ ಮೋಕ್ಷವನ್ನೇ ಕೊಡು ಎಂದು ಇಲ್ಲಿ ಭಗವತ್ಪಾದ ಶಂಕರರು ಈ ಸ್ತೋತ್ರದಲ್ಲಿ ಲಕ್ಷ್ಮೀ ನೃಸಿಂಹಸ್ವಾಮಿಯನ್ನು ಅಥವಾ ಲಕ್ಷ್ಮೀ ನಾರಾಯಣನನ್ನು ಸ್ತುತಿಸುತ್ತಾ ಮುಂದುವರಿಯುತ್ತಾರೆ. 9ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ, ಸಂಸಾರ ಸಾಗರ ವಿಶಾಲ ಕರಾಲ ಕಾಲ ನಕ್ರಗ್ರಹ ಗ್ರಸಿತ ನಿಗ್ರಹ ವಿಗ್ರಹಸ್ಯ ವ್ಯಗ್ರಸ್ಯ ರಾಗ ನಿಚಯೋರ್ಮಿನಿಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಮುಂದುವರಿಯುತ್ತಾ ಈ ಸಂಸಾರದ ಬಗ್ಗೆ ಮುಂದುವರಿಸುತ್ತಾ ಇನ್ನೂ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಸಂಸಾರವೆಂಬುದು ವಿಶಾಲವಾದ ಸಾಗರದಂತೆ, ಇದಕ್ಕೆ ಆದಿ ಮತ್ತು ಅಂತ್ಯವಿಲ್ಲ. ವೇದಾಂತವು ಹೇಳುತ್ತೆ ಸಂಸಾರಕ್ಕೆ ಆದಿ ಅಂತ್ಯವಿಲ್ಲ, ಅನಾದಿಯಾಗಿದೆ. ಯಾವಾಗ ಶುರುವಾಗಿದೆ ಅಂತ ಗೊತ್ತಲ್ಲ, ಯಾವಾಗ ಕೊನೆಗೊಳ್ಳುತ್ತದೆ ಅಂತ ಗೊತ್ತಿಲ್ಲ. ಇದೊಂದು ಮಾಯೆಯಂತೆ ಇದೆ. ಈ ಸಮುದ್ರದಲ್ಲಿ ನಾನು ಸಿಕ್ಕಿ ಹಾಕ್ಕೊಂಡಿದ್ದೇನೆ. ನನ್ನ ದೇಹವನ್ನು ಭಯಂಕರವಾದ ಕಾಲ ಅಂದರೆ ಸಮಯ ಅಂದರೇನು? ಹುಟ್ಟಿದವನು ಸಾಯ್ತಾನೆ, ಈ ಕಾಲವಶವಾಗಿದ್ದಾನೆ. ಈ ದೇಹವು ಕಾಲಕ್ಕೆ ಅಧೀನವಾಗಿದೆ. ಅಂದರೆ ಇದಕ್ಕೆ ಸಾವು ನಿಶ್ಚಿತವಾಗಿದೆ. ಈ ಸಾವಿನ ಮಧ್ಯದಲ್ಲಿ ಅನೇಕ ರೋಗಗಳು, ರುಜಿನಗಳು, ಮಾನಸಿಕ ಅಶಾಂತಿಗಳು ಇವೆ. ಈ ದೈತ್ಯ ಮೊಸಳೆಗೆ ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ. ಒಂದು ಥರ ಕಾಲವೆಂಬ ಮೊಸಳೆಗೆ ಸಿಕ್ಕಿ ಹಾಕಿಕೊಂಡಿದ್ದೇನೆ, ದುಃಖವೆಂಬ ಮೊಸಳೆಗೆ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಇವು ನನ್ನನ್ನು ನಾನಾ ರೀತಿಯಾಗಿ ಹಿಂಸಿಸುತ್ತಿವೆ. ಹಾಗೂ ರಾಗ ಮತ್ತು ದ್ವೇಷ ಎಂಬ
ಎರಡು ಅಲೆಗಳಿಗೆ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಅತಿಯಾದ ಮೋಹದಿಂದ ರಾಗ ಉಂಟಾಗಿ ಅತಿಯಾದ ದ್ವೇಷದಿಂದ ಈ ರಾಗ ಮತ್ತು ದ್ವೇಷಗಳು ಮತ್ತೆ 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 ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡುತ್ತಾ ಇವೆ. ಹಾಗಾಗಿ ಈ ಅಲೆಗಳನ್ನು ತಡೆಯುವ ಶಕ್ತಿ ನನ್ನಲ್ಲಿ ಇಲ್ಲದಾಗಿದೆ. ಇವು ನನ್ನನ್ನು ಜನ್ಮ ಜನ್ಮಾಂತರದಿಂದ ಪೀಡಿಸುತ್ತಾ ಇವೆ. ಆದ್ದರಿಂದ ನಾನು ಗಾಬರಿಕೊಂಡಿದ್ದೇನೆ, ದೈನ್ಯನಾಗಿದ್ದೇನೆ, ಭಯಭೀತಗೊಂಡಿದ್ದೇನೆ. ಇಂತಹ ನಿನ್ನ ಭಕ್ತನನ್ನು ಕೈ ಹಿಡಿದು ಉದ್ಧಾರ ಮಾಡು ಎಂದು ಹೇಳುತ್ತಾ 10ನೇ ಶ್ಲೋಕದಲ್ಲಿ ಮತ್ತೆ ಮುಂದುವರಿಸುತ್ತಾ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಸಂಸಾರ ಸಾಗರ ನಿಮಜ್ಜನ ಮುಹ್ಯಮಾನಂ ದೀನಂ ವಿಲೋಕಯ ವಿಭೋ ಕರುಣಾನಿಧೆ ಮಾಂ ಪ್ರಹ್ಲಾದ ಖೇದ ಪರಿಹಾರ ಕೃತಾವತಾರ ಲಕ್ಷ್ಮೀಂದ್ರ ಸಿಂಹ ಮಮ ದೇಹಿ ಕರಾವಲಂಬಂ. ಇಂತಹ ಈ ಹುಟ್ಟು ಮತ್ತು ಮರಣದ ಸಂಸಾರದ ಸಾಗರದಲ್ಲಿ ಮುಳುಗಿ ಭಯದಿಂದ ತತ್ತರಿಸಿದ್ದೇನೆ, ಭೀತನಾಗಿದ್ದೇನೆ, ಭ್ರಾಂತನಾಗಿದ್ದೇನೆ, ದುಃಖತಪ್ತನಾಗಿದ್ದೇನೆ. ಇಂತಹ ನನ್ನನ್ನು ನೀನು ಒಂದು ಸಲ ನೋಡು, ನಿನ್ನ ಕರುಣಾ ದೃಷ್ಟಿಯಿಂದ ನನ್ನನ್ನು ನೋಡು. ಭಕ್ತನಾದ ಪ್ರಹ್ಲಾದನ ಕಷ್ಟವನ್ನು ನೀಗಿಸುವುದಕ್ಕೋಸ್ಕರ ಕಂಬವನ್ನು ಭೇದಿಸಿಕೊಂಡು ಮನುಷ್ಯ ದೇಹದೊಂದಿಗೆ ಸಿಂಹಮುಖವನ್ನು ಧರಿಸಿ ಬಂದ ಸ್ವಾಮಿ ನೀನಲ್ಲವೇ? ಇಂತಹ ನೀನು ನನ್ನನ್ನು ಯಾಕೆ ಉದ್ಧರಿಸುವುದಿಲ್ಲ? ನನ್ನನ್ನು ಉದ್ಧರಿಸುವ ಭಾರವು ನಿನ್ನದೇ ಎಂದು ಅತ್ಯಂತ ದೀನನಾಗಿ ಭಕ್ತನು ಭಗವಂತನಲ್ಲಿ ಈ ಥರ ಬೇಡಿಕೊಳ್ಳುತ್ತಾನೆ ಎಂದು ಹೇಳುತ್ತಾ ಮುಂದಿದ 11ನೇ ಶ್ಲೋಕದಲ್ಲಿ ಭಗವತ್ಪಾದರು ಸಂಸಾರ ಘೋರ ಗಹನೆ ಚರತೋ ಮುರಾರೆ ಮಾರೋಗ್ರ ಭೀಕರ ಮೃಗ ಪ್ರಚುರಾರ್ದಿತಸ್ಯ ಆರ್ತಸ್ಯ ಮತ್ಸರ ನಿದಾಗ ಸುದುಃಖಿತಸ್ಯ ಲಕ್ಷ್ಮೀ ನೃಸಿಂಹದೇಹಿ ಮಮ ಕರಾವಲಂಬಂ. ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇಲ್ಲಿ ಸಂಸಾರ ಒಂದು ಅರಣ್ಯಕ್ಕೆ ಹೋಲಿಸುತ್ತಾ ಇದ್ದಾರೆ. ಅಂದರೆ ಒಂದು ಫಾರೆಸ್ಟ್ ಅರಣ್ಯಕ್ಕೆ ಎಂಟ್ರಿ ಕೊಟ್ಟು ಬಂದರೆ ಹೊರಗೆ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ. ಓನ್ಲಿ ಎಂಟ್ರಿ ಇದೆ, ಎಕ್ಸಿಟ್ ಎಲ್ಲಿ ಅಂತ ಗೊತ್ತಾಗಲ್ಲ. ಅಂಥ ದೊಡ್ಡ ಅರಣ್ಯದಲ್ಲಿ ಸಿಕ್ಕಾಕೊಂಡಿದ್ದೇನೆ ನಾನು. ಇದು ಅತೀ ಗೊಂಡಾರಣ್ಯವಾಗಿದೆ. ಇಲ್ಲಿ ಸೂರ್ಯನ ಬೆಳಕು ಸಹ ಬರಲ್ಲ, ವಿವೇಕವು ಬರ್ತಾ ಇಲ್ಲ, ಅರಿವು ಉಂಟಾಗ್ತಾ ಇಲ್ಲ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ರಾಗದ್ವೇಷಗಳಿಂದ ಕೂಡಿದ ಜೀವನಾದ ನನಗೆ ಯಾವುದೇ ಬೆಳಕಿನ ಆಸರೆಯೂ ಇಲ್ಲ. ಅದರ ಜೊತೆಗೆ ನನಗೆ ಕಾಮನೆಂಬ ಮನ್ಮಥನು ಕ್ರೂರವಾಗಿ ನನ್ನನ್ನು ಆಯುಧವನ್ನಾಗಿ ಮಾಡಿಕೊಂಡಿದ್ದಾನೆ. ನನ್ನನ್ನು ವಿಧ ವಿಧವಾಗಿ ಪೀಡಿಸುತ್ತಾ ಇದ್ದಾನೆ. ಮಾತ್ಸರ್ಯವೆಂಬ ಗುಣವು ನನ್ನಲ್ಲಿ ಸಹಜವಾಗಿ ಬಂದಿದೆ. ಈ ಮಾತ್ಸರ್ಯವು ನನ್ನನ್ನು ಒಳಗೆ ಸುಡುತ್ತದೆ. ಹಾಗಾಗಿ ಇಲ್ಲಿ ಭಗವತ್ಪಾದರು ಮುಖ್ಯವಾಗಿ 2 ವಿಚಾರವನ್ನು ಹೇಳ್ತಾ ಇದ್ದಾರೆ. ಒಂದು ಕಾಮ, ಮತ್ತೊಂದು ಮಾತ್ಸರ್ಯ ಅನ್ನೋದು ಪ್ರತಿ ಜೀವನಿಗೂ ಅತ್ಯಂತ ಘೋರವಾದ ವಿಷವಾಗಿದೆ ಎಂದು ಇಲ್ಲಿ ಭಗವತ್ಪಾದರು ಹೇಳುತ್ತಾ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಇಂತಹ ದೀನನಾದ ನನ್ನನ್ನು ಉದ್ಧರಿಸು ಸ್ವಾಮಿ. ನಿನ್ನ ಹೊರತು ನನ್ನನ್ನು ಉದ್ಧರಿಸುವವರು ಯಾರೂ ಇಲ್ಲ ಎಂದು ಹೇಳುತ್ತಾ ಮುಂದಿನ 12ನೇ ಶ್ಲೋಕದಲ್ಲಿ ಬದ್ವಾಗಲೇ ಯಮಭಟ ಬಹುತರ್ಜಯಂತಹ ಕರ್ಷಂತಿ ಯತ್ರ ಭವಪಾಶಶತೈರ್ಯುತ ಮಾಂ ಏಕಾಕಿನಂ ಪರವಶಂ ಚಕಿತಂ ದಯಾಲೋ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಮುಂದುವರ್ತಾ ಹೇಳ್ತಾ ಇದ್ದಾರೆ, ಈ ಸಂಸಾರವೆಂಬ ದುಃಖಗಳೆಂಬ 106 ಹಗ್ಗಗಳಿಂದ ನನ್ನ ಕುತ್ತಿಗೆಯನ್ನು ಕಟ್ಟಿ ಯಮದೂತರು ಬಹು ಪೀಡಿಸುತ್ತಾ ಎಳೆದೊಯ್ಯುತ್ತಾ ಇದ್ದಾರೆ. ಇದು ಭಗವತ್ಪಾದರು ಹೇಳ್ತಾ ಇರೋದು. ನಾವು ದೇಹವನ್ನು ಬಿಟ್ಟಾಗ ಯಮದೂತರು ಅಂದರೆ ನಮ್ಮ ಪಾಪ ಕರ್ಮಗಳೇ ಯಮದೂತರಾಗಿ ಬಂದು
ಅನೇಕ ಪಾಶಗಳು ಎಂದರೆ ನಮ್ಮಲ್ಲಿರುವ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ರಾಗ ಮತ್ತು ದ್ವೇಷಗಳೇ ಪಾಶಗಳಾಗಿ ಪರಿವರ್ತಿತ ಹೊಂದಿ ನನ್ನ ಜೀವನದ ನನ್ನನ್ನು ದರವೆಂದು ಎಳೆದುಕೊಂಡು ಹೋಗುತ್ತಾ ಇದ್ದಾರೆ. ಆಗ ನಾನು ಏಕಾಂಗಿಯಾಗಿದ್ದೇನೆ. ನನ್ನ ಜೊತೆಗೆ ಯಾರೂ ಇಲ್ಲ. ನನ್ನ ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರು, ಬಂಧುಗಳು, ಬಾಂಧವರು ಯಾರೂ ಇರುವುದಿಲ್ಲ. ಅಂತಹ ದೀನನಾದ, ಏಕಾಂಗಿಯಾದ, ಶಕ್ತಿಹೀನನಾದ, ಪರವಶ ಅಂದರೆ ಆ ಯಮಭಟರ ವಶನಾಗಿರುವ ನಾನು ಭಯಭೀತನಾಗಿದ್ದೇನೆ, ದೀನನಾಗಿದ್ದೇನೆ, ಏನು ಮಾಡಬೇಕು ಎಂದು ಗೊತ್ತಿಲ್ಲದೆ ಆಕ್ರಂದಿತನಾಗಿದ್ದೇನೆ. ಇಂತಹ ನನ್ನನ್ನು ಉದ್ಧಾರ ಮಾಡುವ ಶಕ್ತಿಯು ನಿನಗೊಬ್ಬನಿಗೆ ಇರುವುದು. ನೀನು ನನ್ನನ್ನು ಉದ್ಧಾರ ಮಾಡು ಎಂದು 12ನೇ ಶ್ಲೋಕದಲ್ಲಿ ಹೇಳುತ್ತಾ 13ನೇ ಶ್ಲೋಕದಲ್ಲಿ ಭಗವತ್ಪಾದ ಶಂಕರರು ನಾರಾಯಣ ಸ್ಮರಣೆಯನ್ನು ಮಾಡುತ್ತಾ ಇದ್ದಾರೆ. ಈ ಭಗವಂತನನ್ನು ನಾನಾ ಹೆಸರುಗಳಿಂದ ಸ್ತುತಿಸ್ತಾ ಇದ್ದಾರೆ. ನೋಡಿ 13ನೇ ಶ್ಲೋಕದಲ್ಲಿ ಲಕ್ಷ್ಮೀಪತೆ ಕಮಲನಾಭ ಸುರೇಶ ವಿಷ್ಣು ಯಜ್ಞೇಶ ಯಜ್ಞ ಮಧುಸೂದನ ವಿಶ್ವರೂಪ ಬ್ರಹ್ಮಣ್ಯ ಕೇಶವ ಜನಾರ್ದನ ವಾಸುದೇವ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಇಲ್ಲಿ ಭಗವಂತನ ನಾನಾ ಹೆಸರುಗಳನ್ನು ಸ್ತುತಿ ಮಾಡುತ್ತಾ ಮತ್ತೆ ಮತ್ತೆ ಆರ್ತನಾದ ನನ್ನನ್ನು ಉದ್ಧರಿಸು ಸ್ವಾಮಿ ಎಂದು ಹೇಳುವಂಥ ಮಾತುಗಳು ಈ ಶ್ಲೋಕದಲ್ಲಿ ಬರುತ್ತೆ. ಲಕ್ಷ್ಮೀಪತೆ, ಕಮಲನಾಭ, ಸುರೇಶ, ಮಹಾವಿಷ್ಣು, ಯಜ್ಞೇಶ, ಮಧುಸೂದನ, ವಿಶ್ವರೂಪ, ಕೇಶವ, ಜನಾರ್ದನ, ವಾಸುದೇವ ಇಂತಹ ನಾನಾ ಹೆಸರಿರುವ ನಿನ್ನನ್ನು ನಾನಾ ಹೆಸರುಗಳಿಂದ ನಾನು ಸ್ತುತಿಸ್ತಾ ಇದ್ದೇನೆ. ನನ್ನನ್ನು ನೀನು ಉದ್ಧಾರ ಮಾಡು ಎಂದು ಹೇಳುತ್ತಾ 14ನೇ ಶ್ಲೋಕದಲ್ಲಿ ಏಕೇನ ಚಕ್ರಮ ಪರೇಣ ಕರೇಣ ಶಂಖಂ ಅನ್ಯೇನ ಸಿಂಧು ತನಯಾಮವಲಂಬ್ಯ ತಿಷ್ಟನ್ ವಾಮೇತರೇಣ ವರದಾ ಭಯಪದ್ಮಚಿಹ್ನಂ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಇಲ್ಲಿ ಮಹಾವಿಷ್ಣುವಿನ ರೂಪವನ್ನು ವಿವರಿಸುತ್ತಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಲಕ್ಷ್ಮೀ ಸಹಿತ ನರಸಿಂಹಸ್ವಾಮಿಯ ರೂಪವನ್ನು ಈ ಶ್ಲೋಕದಲ್ಲಿ ಭಗವತ್ಪಾದ ಶಂಕರರು ವಿವರಿಸ್ತಾ ಇದ್ದಾರೆ. ನಿನ್ನ ಒಂದು ಕೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡಿದ್ದೀಯಾ, ಮತ್ತೊಂದು ಕೈಯಲ್ಲಿ ಶಂಖವನ್ನು ಹಿಡಿದುಕೊಂಡಿದ್ದೀಯಾ, ಇನ್ನೊಂದು ಕೆಳಗಿನ ಕೈಯಲ್ಲಿ ಲಕ್ಷ್ಮೀ ದೇವಿಯನ್ನು ಆಲಂಗಿಸಿದ್ದೀಯಾ, ಪದ್ಮಚಿಹ್ನೆಯನ್ನು ಹೊಂದಿದ್ದೀಯಾ, ನನಗೆ ವರಪ್ರದಾನವನ್ನು ಮಾಡುವಂತಹ ನಿನ್ನ ಅಭಯ ಮುದ್ರೆಯನ್ನು ತೋರಿಸುತ್ತಾ ಇದ್ದೀಯಾ. ಹೇ ಕರುಣಾಳುವಾದ ಲಕ್ಷ್ಮೀ ನರಸಿಂಹಸ್ವಾಮಿಯೇ, ನನ್ನನ್ನು ಉದ್ಧಾರ ಮಾಡು ಎಂದು 14ನೇ ಶ್ಲೋಕದಲ್ಲಿ ಕೇಳುತ್ತಾ 15ನೇ ಶ್ಲೋಕದಲ್ಲಿ ಅಂಧಸ್ಯ ಮೇ ಋತವಿವೇಕ ಮಹಾಧನಸ್ಯ ಚೋರೈರ್ಮಹಾ ಬಲಿಭಿರಿಂದ್ರಿಯ ನಾಮಧೇಯೈಃ ಮೋಹಾಂಧ ಕಾರಕುಹರೆ ವಿನಿಪಾತಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಅಂತ ಇಲ್ಲಿ ಹೇಳ್ತಾರೆ. ನನ್ನ ಇಂದ್ರಿಯಗಳು ಬಲಿಷ್ಠವಾಗಿದೆ, ಈ ಇಂದ್ರಿಯಗಳೇ ಕಳ್ಳರಾಗಿದ್ದಾರೆ. ಯಾಕಂದರೆ ಈ ಇಂದ್ರಿಯಗಳು ನನ್ನನ್ನು ಅವಿವೇಕಕ್ಕೆ ದೂಡುತ್ತಿವೆ, ಅವಿದ್ಯೆಗೆ ದೂಡುತ್ತಿವೆ, ಅಜ್ಞಾನಕ್ಕೆ ದೂಡುತ್ತವೆ. ಇಂತಹ ಮಹಾಕಳ್ಳರು ನನ್ನ ವಿವೇಕವೆಂಬ ಸಂಪತ್ತನ್ನು ಅಪಹರಿಸಿಬಿಟ್ಟಿದ್ದಾರೆ. ನನ್ನನ್ನು ಮೋಹವೆಂಬ ಕೂಪದಲ್ಲಿ ಹಾಕಿಬಿಟ್ಟಿದ್ದಾರೆ. ಈ ಕೂಪದಲ್ಲಿ ಅತ್ಯಂತ ಘೋರವಾದ ಕತ್ತಲೆ ಇದೆ. ನಾನು ಕುರುಡನಾಗಿ ಬಿದ್ದಿದ್ದೇನೆ. ನನಗೆ ಯಾವುದೂ ಕಾಣಿಸುತ್ತಿಲ್ಲ, ನನಗೆ ಅರಿವಿಲ್ಲ, ನನಗೆ ವಿವೇಕವಿಲ್ಲ, ನಾನು ಪ್ರಜ್ಞಾಶೂನ್ಯ ಸ್ಥಿತಿಯಲ್ಲಿದ್ದೇನೆ. ಇಂತಹ ದೀನನಾದ ನನ್ನ ಕೈಗಳನ್ನು ಹಿಡಿದು ಉದ್ಧಾರ ಮಾಡು ಎಂದು ಇಲ್ಲಿ ಅತೀ ದೀನ ಸ್ಥಿತಿಯಲ್ಲಿರೋ ನನ್ನನ್ನು ಉದ್ಧಾರ ಮಾಡು ಸ್ವಾಮಿ ಲಕ್ಷ್ಮೀ ನರಸಿಂಹ
ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಭಗವತ್ಪಾದ ಶಂಕರರು ಭಕ್ತರು ಹೇಗೆ ಭಗವಂತನನ್ನು ಸ್ತುತಿಸಬೇಕು ಅಂತ ಹೇಳ್ಕೊಳ್ತಾ 16ನೇ ಶ್ಲೋಕದಲ್ಲಿ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾದಿ ಭಾಗವತ ಪುಂಗವ ರಿನ್ನಿವಾಸ ಭಕ್ತಾನುರಕ್ತ ಪರಿಪಾಲನ ಪಾರಿಜಾತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಅಂತ ಹೇಳ್ತಾರೆ. ಇಲ್ಲಿ ಭಗವಂತನನ್ನು ಹೇಳ್ತಾ ಇದ್ದರೆ, ನೀನು ಎಂತಹ ಭಗವಂತ, ನೀನು ಅತ್ಯಂತ ಕರುಣಾಶಾಲಿಯಾದ ಭಗವಂತ. ಯಾಕಂದರೆ ಪ್ರಹ್ಲಾದ, ನಾರದ, ಪರಾಶರ ಮಹಾಮುನಿಗಳು, ಪುಂಡರೀಕ, ವೇದವ್ಯಾಸರೇ ಮೊದಲಾದ ಭಾಗವೋತ್ತಮರ ಹೃದಯದಲ್ಲಿ ನೀನು ನೆಲೆಸಿದ್ಯಾ. ಇಂತಹ ಭಕ್ತರ ಹೃದಯದಲ್ಲಿ ನೆಲೆಸಿರೋ ಭಗವಂತನು ನೀನು. ಭಜಿಸುವ ಭಕ್ತರನ್ನು, ನಿನ್ನನ್ನೇ ಆಶ್ರಯಿಸುವ ಭಕ್ತರನ್ನು ದಯದಿಂದ ಕಾಪಾಡುವ ಭಗವಂತನು ನೀನು. ನೀನು ಪಾರಿಜಾತ ವೃಕ್ಷದಂತಿದ್ದೀಯ. ಇಂತಹ ನೀನು ನನ್ನನ್ನು ಏಕೆ ಕಾಪಾಡುವುದಿಲ್ಲ? ನೀನು ನನ್ನನ್ನು ಕಾಪಾಡಲೇಬೇಕು. ಹೇಗೆ ಉಳಿದ ಭಕ್ತರನ್ನು ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ ಅವರ ಹೃದಯ ಕಮಲದಲ್ಲಿ ನೆಲೆಸಿ ಕಾಪಾಡುತ್ತೀಯೋ, ಹಾಗೆಯೇ ನನ್ನ ಹೃದಯ ಕಮಲದಲ್ಲಿ ಸದಾಕಾಲ ನೆಲೆಸಿ ನೀನು ನನ್ನನ್ನು ಕಾಪಾಡು ಎಂದು ಹೇಳುತ್ತಾ ಕೊನೆಯ ಶ್ಲೋಕದಲ್ಲಿ ಭಗವತ್ಪಾದ ಶಂಕರರು ಈ ಸ್ತೋತ್ರದ ಮಹಿಮೆಯನ್ನು ಕೊಂಡಾಡುತ್ತಾರೆ. ನೋಡಿ, ಹೀಗೆ ಹೇಳ್ತಾರೆ: ಲಕ್ಷ್ಮೀ ನೃಸಿಂಹ ಚರಣಾಬ್ಜ ಮಧುವೃತೇನ ಸ್ತೋತ್ರಂ ಕೃತಂ ಶುಭಕರಂ ಭುವಿ ಶಂಕರೇಣ ಏತತ್ ಪಠಂತಿ ಮನುಜ ಹರಿಭಕ್ತಿಯುಕ್ತಾ ತೇ ಯಾಂತಿ ತತ್ಪದ ಸರೋಜಮಖಂಡ ರೂಪಂ. ಹೀಗೆ ಯಾವ ಭಕ್ತರು, ಹೀಗೆ ಯಾರು ಈ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಭಜಿಸುತ್ತಾರೋ ಅಂತಹವರು ನಿಶ್ಚಿತವಾಗಿ ಈ ಸಂಸಾರ ಸಾಗರದಿಂದ ಪಾರಾಗುತ್ತಾರೆ ಅಂತ ಹೇಳುತ್ತಾ ಇಲ್ಲಿ ಭಗವತ್ಪಾದರು ಹೀಗೆ ಹೇಳ್ತಾರೆ: ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪಾದಾರವಿಂದಗಳಲ್ಲಿ ದುಂಬಿಯಾಗಿರುವ ಶಂಕರ ಭಗವತ್ಪಾದರಿಂದ ರಚಿಸಲ್ಪಟ್ಟ ಈ ಶುಭಕರವಾದ ಸ್ತೋತ್ರವನ್ನು ಭೂಲೋಕದಲ್ಲಿ ಹರಿಭಕ್ತಿಯುಳ್ಳ ಯಾವ ಮನುಜನು ಪಠಿಸುತ್ತಾನೋ, ಯಾವ ಭಕ್ತನು ಪಠಿಸುತ್ತಾನೋ ಅವನು ಖಂಡಿತವಾಗಿ ಆ ಶ್ರೀಹರಿಯ ಕೃಪಾಕಟಾಕ್ಷಕ್ಕೆ ಒಳಗಾಗಿ ಅವನ ಪಾದ ಕಮಲಗಳನ್ನೇ ಹೊಂದುತ್ತಾನೆ. ಅಂದರೆ ವೈಕುಂಠ ಲೋಕವನ್ನೇ ಹೊಂದುತ್ತಾನೆ. ಬದುಕಿದ್ದಾಗ ನಾನಾ ಕಷ್ಟಗಳಿಂದ ಪಾರಾಗುತ್ತಾನೆ ಮತ್ತು ಜೀವನ್ಮುಕ್ತಿಯನ್ನು ಹೊಂದುತ್ತಾನೆ. ಈ ದೇಹವನ್ನು ಬಿಟ್ಟ ನಂತರ ವಿದೇಹ ಮುಕ್ತಿಯನ್ನು ಹೊಂದುತ್ತಾನೆ. ಪರಬ್ರಹ್ಮ ತತ್ವದಲ್ಲಿ ಹೊಂದುತ್ತಾನೆ. ಅಥವಾ ಭಕ್ತರು ಶ್ರೀಹರಿಯ ವಾಸಸ್ಥಾನವಾದ ವೈಕುಂಠವನ್ನೇ ಹೊಂದುತ್ತಾನೆ ಎಂದು ಈ ಸ್ತೋತ್ರದಲ್ಲಿ ಅತ್ಯಂತ ಮಧುರವಾಗಿ ಭಗವತ್ಪಾದ ಶಂಕರರು ಹೇಳುತ್ತಾರೆ. ಹಾಗಾಗಿ ಲಕ್ಷ್ಮೀ ನೃಸಿಂಹ ಈ ಸ್ತೋತ್ರವನ್ನು ನಾವು ಅರ್ಥ ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು ಸ್ತೋತ್ರ ಮಾಡಿದರೆ ಇದರಿಂದ ಅತಿಶಯವಾದ ಪುಣ್ಯಫಲವೂ ದೊರಕುತ್ತದೆ. ಕೊನೆಗೆ ಇಲ್ಲಿದ್ದಾಗ ಜೀವನ್ಮುಕ್ತಿ ದೊರೆತು ಈ ದೇಹವನ್ನು ಬಿಟ್ಟ ಮೇಲೆ ವಿದೇಹ ಮುಕ್ತಿಯು ಸಿಗುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾನು ಸಮಾಪ್ತಿಗೊಳಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಹರಿ ಓಂ ತತ್ಸತ್.